ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ 18 ರಸ್ತೆಗಳಿಗೆ 119 ಕೋಟಿ ಅನುದಾನ ಬಿಡುಗಡೆ ಮಾಡಿದ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ 18 ಪಿಡಬ್ಲ್ಯೂಡಿ ರಸ್ತೆಗಳಿಗೆ ಒಟ್ಟು 119 ಕೋಟಿ ದುರಸ್ತಿ ಮತ್ತು ಅಭಿವೃದ್ಧಿಗಾಗಿ ಮಂಜೂರಾಗಿದೆ ಎಂದು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಕಚೇರಿಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಬಾಳೆಹೊನ್ನೂರು ಶೃಂಗೇರಿ ರಸ್ತೆಗೆ 50 ಕೋಟಿ, ಕೊಪ್ಪ ಜಯಪುರ ಶೃಂಗೇರಿ ರಸ್ತೆಗೆ 6 ಕೋಟಿ, ಕುಂದಾಪುರ ಬೈಂದೂರು ವಿರಾಜಪೇಟೆ ರಸ್ತೆಗೆ 6 ಕೋಟಿ, ಉಡುಪಿ ಹಿರಿಯಡ್ಕ ಕಾರ್ಕಳ ಸುಬ್ರಹ್ಮಣ್ಯ ರಸ್ತೆಗೆ 6 ಕೋಟಿ, ಬ್ರಹ್ಮಾವರ ಜನ್ನಾಡಿ ರಸ್ತೆಗೆ 5 ಕೋಟಿ, ಬಾರ್ಕೂರು ರಸ್ತೆ ಅಭಿವೃದ್ಧಿಗೆ 10 ಕೋಟಿ, ಶಿರೂರು ಕೊಕ್ಕರ್ಣೆ ಸಂತೆಕಟ್ಟೆ ರಸ್ತೆಗೆ 3 ಕೋಟಿ, ಹಳೆ ಎಂಬಿಸಿ ರಸ್ತೆಗೆ 160 ಕೋಟಿ, ಆರೂರು ಮಣ್ಣಿನಜೆಡ್ಡು ಕೊಕ್ಕರ್ಣೆ ರಸ್ತೆಗೆ 140 ಕೋಟಿ, ತೀರ್ಥಹಳ್ಳಿಯಿಂದ ಕುಂದಾಪುರ ರಸ್ತೆಗೆ 2 ಕೋಟಿ, ಹೆಬ್ರಿ ತಾಲೂಕಿನ ಮುನಿಯಾಲು ಕಬ್ಬಿನಾಲೆ ರಸ್ತೆಗೆ 1 ಕೋಟಿ, ಅತ್ರಾಡಿ ಮಂಗಳೂರು ಕಾರ್ಕಳ ತಾಲೂಕು ರಸ್ತೆಗೆ 1 ಕೋಟಿ, ಕುಂಟಾಡಿ ಹಳೆಕಟ್ಟೆ ಕೆಮ್ಮಣ್ಣು ಎಂಡಿಆರ್ ರಸ್ತೆಗೆ 1 ಕೋಟಿ, ನಾರಾವಿ ಮಂಗಳೂರು ರಸ್ತೆಗೆ 1 ಕೋಟಿ, ಕಡೂರು ತಾಲೂಕಿನ ಬೇಗೂರು ಗೇಟ್ನಿಂದ ಅರೇಹಳ್ಳಿ ಮೂಲಕ ಮಚ್ಚೇರಿ ರಸ್ತೆಗೆ 6 ಕೋಟಿ, ಚಿಕ್ಕಮಗಳೂರು ತಾಲೂಕಿನ ಸೀತಾಲಯ್ಯನಗಿರಿ ಮುಳ್ಳಯ್ಯನಗಿರಿ ರಸ್ತೆಗೆ 6 ಕೋಟಿ, ಮೂಡಿಗೆರೆ ತಾಲೂಕಿನ ರಾಜ್ಯ ಹೆದ್ದಾರಿ 106ರ ಬಾಳೂರು ಹ್ಯಾಂಡ್ ಪೋಸ್ಟ್ ರಿಂದ ಕಳಸ ರಸ್ತೆಗೆ 6 ಕೋಟಿ, ತರೀಕೆರೆ ತಾಲೂಕಿನಲ್ಲಿ ರಾಜ್ಯ ಹೆದ್ದಾರಿ 57 ಬಾಗಲಕೋಟೆ ಬಿಳಿಗಿರಿ ರಂಗನ ಬೆಟ್ಟ ರಸ್ತೆಯ ಅಭಿವೃದ್ಧಿಗೆ 6 ಕೋಟಿ. ಈ ಎಲ್ಲ ಕಾಮಗಾರಿಗೆ ಹಣ ಬಿಡುಗಡೆಗೊಂಡು ಇದಕ್ಕೆ ಕಾರಣರಾದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಕ್ಷೇತ್ರದ ಜನತೆಯ ಪರವಾಗಿ ಧನ್ಯವಾದಗಳನ್ನು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ತಿಳಿಸಿದ್ದಾರೆ. N4 ನ್ಯೂಸ್, ಇದು ನಿಮ್ಮ ಧ್ವನಿ.